ಹಂತಕ ವಿಶ್ವನ ಬಗ್ಗೆ ಬಗೆದಷ್ಟು ಆತನ ಕರಾಳ ಮುಖ ಬಯಲಾಗ್ತಾ ಇದೆ. ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ. ಬೆಂಡಿಗೇರಿ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ಈ ವಿಶ್ವನ ಬಗ್ಗೆ ದಾಖಲಾಗಿರೋದು. 6 ತಿಂಗಳ ಹಿಂದೆ ಪ್ರೀತಿಸಿ ಒಬ್ಬ ಯುವತಿಗೆ ಮೋಸ ಮಾಡಿದ್ರ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಯಲ್ಲಾಪುರ ಓಣಿಯ ಯುವತಿಗೆ ಮೋಸ ಆಗಿರೋದ್ರ ಬಗ್ಗೆ ಪೋಷಕರು ಹೇಳ್ತಾ ಇದ್ದಾರೆ. ಯುವತಿ ಪೋಷಕರಿಂದ ಬೆಂಡಿಗೇರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರೀತಿಯ ಹೆಸರಲ್ಲಿ 5.5 ತೊಲೆಯಷ್ಟು ಬಂಗಾರವನ್ನ ಈ ವಿಶ್ವ ಯುವತಿಯಿಂದ ದೋಚಿದ್ದ. ಆಕೆಯನ್ನ ಮಾತಿನ ಮೂಲಕ ಪುಸ್ಲಾಯಿಸಿ ಚಿನ್ನಾಭರಣಗಳನ್ನು ದೋಚಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂಜಲಿ ಕೊಂದ ವಿಶ್ವನಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಇನ್ನೊಂದು ಕಡೆಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲೆಪಾತಕ ವಿಶ್ವನ ಎಡಗಣ್ಣು ಹಾಗೂ ಬೆನ್ನಿಗೆ ಗಂಭೀರ ಗಾಯಗಳಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕೇಸ್ನ ಸಂಕಷ್ಟ ಕೂಡ ವಿಶ್ವನ ತಲೆಗೆ ಏರಿದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಈ ಹಂತಕ ವಿಶ್ವ ಹೇಗೆ ಹುಡುಗಿಯರನ್ನ ನಂಬಿಸಿ ಅವ್ರಿಗೆ ಮೋಸ ಮಾಡೋದೇ ಚಾಳಿಯನ್ನಾಗಿ ಮಾಡ್ಕೊಂಡಿದ್ದ ಅಂತ. ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇದೆ. ಬೆಂಡಿಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿರೋದು. ಇಲ್ಲೂ ಯುವತಿಯನ್ನ ಪ್ರೀತಿಯ ಹೆಸರಲ್ಲಿ ನಾಟಕ ಆಡಿ ಆಕೆಯ ಬಳಿ ಇದ್ದಂತಹ 5.5 ತೊಲೆಯಷ್ಟು ಬಂಗಾರವನ್ನು ದೋಚಿದ್ನಂತೆ. 6 ತಿಂಗಳು ಇದು ಯಾವಾಗ ಹೋಗ್ಯದ ಸರ್, ನಮ್ಗೆ ಗೊತ್ತಾದಾಗಲೇ 6 ತಿಂಗಳ ಹತ್ರ ಸರ್. ಪೊಲೀಸ್ ಕಂಪ್ಲೇಂಟ್ ಹೋಗಿವ್ರಿ ಸರ್. ಎರಡು ಮಕ್ಕಳಿಗೆ ಕರ್ಕೊಂಡು ಹೋಗಿನ್ರಿ ಸರ್. ಇಬ್ಬರು ಗಂಡ ಎಂತಿ ನಾವು ಇಲ್ಲಮ್ಮ ಮೈಸೂರದಾಗ ಅದಾನ, ನಿಮ್ಮ ಬಂಗಾರ ಅವ್ರಿಗೆ ಹುಡ್ಕಾತೀವಿ, ಸಿಗವಲ್ಲ, ಸಿಕ್ಕನಂದ್ರೆ ನಿಮ್ಮ ಬಂಗಾರ ಇಸ್ಕೊಡ್ತೀವಿ ಅಂದ್ಕಸಂತ ಹಿಂಗೆ ಹೇಳಿ ಕಳ್ಸ್ಯಾರ್ರಿ ಸರ್. FIR ಮಾಡ್ಕೊಂಡ್ರ? ಹಾಂ ಮಾಡ್ಕೊಂಡ್ರಿ ಸರ್, ಮಾಡ್ಕೊಂಡ್ರಿ. ಏನಾಗಬೇಕೀಗ? ಈಗ ನಮ್ಗೆ ನೋಡ್ರಿ ಸರ, ನಾವು ಬಡವ್ರಿ, ನಾವು ದುಡ್ಕೊಂಡು ತಿನ್ನೋರಿ. ನಮ್ಮ ಮನೆಯವ್ರು ಅಮಾಲಿ ಮಾಡ್ತಾರ್ರಿ ಸರ್. ನಮ್ಮ ಬಂಗಾರ ಬರ್ಬೇಕ್ರಿ, ಅವನ್ನ ಕಲಾಸ ಮಾಡ್ಬೇಕ್ರಿ ಸರ್. ಹಾಕೇನ್ರಿ ಏನಂತ ಹೇಳ್ತಿದ್ದಾರೆ? ನೀವು ಬಂಗಾರ ತಂದ್ಕೊಳ್ಳಿಲ್ಲ ಅಂದರೆ ಫಸ್ಟ್ ನಿಮ್ಮ ಅಪ್ಪಗೆ ಸಾಯಿಸ್ತೀನಿ ಕಲ್ಲಾಕಿ, ಆಮ್ಯಾಗ ನಿಮ್ಮ ಅವ್ಗೆ ಚಾಕು ಹಾಕಿ ಕಲಸ ಮಾಡ್ತೀನಿ ಅಂದನ್ ಸರ್. ಏನೇನ್ರಿ ಸರ್, ನಮ್ಗೆ ಒಟ್ಟು ಅವನು ವಿಷಯನಾಗ ಗೊತ್ತಿದ್ದಿಲ್ಲ ಸರ್. ಆ ಹುಡುಗಿ ಒಟ್ಟು 4 ನಂಬರ್ ಸಾಲಿ ಕಡೆ ಓದ್ತಿದ್ದಿಲ್ರಿ, ಅಲ್ಲೇ ಟ್ಯೂಷನ್ಗೆ ಹೋಗ್ತಿದ್ರಿ, ಹಂಗೆ ಹೋಗ್ತಿದ್ದಳ್ರಿ. ಇದೆಲ್ಲ ಆದ್ಮ್ಯಾಕೆ ಹಿಂಗೆ ಬೆದರಿಕೆ ಹಾಕ್ಯಾನ್ರಿ ಅವ ಸರ್, ಬೆದರಿಕೆ ಹಾಕಿ